ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ರೇಷನ್ ಅಕ್ಕಿನ ಬಳಸಿ ಸೂಪರ್ ಆದಂತಹ ದೋಸೆ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಪರ್ಫೆಕ್ಟ್ ಆದಂತಹ ಹೋಟೆಲ್ ರೀತಿಯ ಹೊಂಬಣ್ಣದ ಗರಿಗರಿ ಆದಂತಹ ದೋಸೆ. ಅಕ್ಕಿ ರುಬ್ಬುವಾಗ ಈ ಒಂದು ಸೀಕ್ರೆಟ್ ಪದಾರ್ಥನ ಸೇರಿಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿದ್ರೆ ನಾವು ಮಾಡುವಂಥ ದೋಸೆ ಸೂಪರ್ ಆಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಆ ಒಂದು ಸೀಕ್ರೆಟ್ ಪದಾರ್ಥ ಯಾವುದು ಅಂತ ತಿಳ್ಕೊಳ್ಳೋಣ ಈ ರೆಸಿಪಿ ಮಾಡ್ತಾ. ಹಾಗೇನೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ. 3 ಲೋಟದಷ್ಟು ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಇವಾಗ ಈ ಅಕ್ಕಿಗೆ ನಾನಿಲ್ಲಿ ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಲೋಟದ ಅಳತೆಗೆ 1/4 ಲೋಟ ಆಗುವಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಲೋಟದ ಅಳತೆಗೆ ಅರ್ಧ ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ, ಅಂದರೆ 1 ಚಮಚ 2 ಚಮಚದಷ್ಟು ಕಡಿಮೆ ಇರುವಷ್ಟು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚ ಆಗುವಷ್ಟು ಮೆಂತ್ಯಕಾಳನ್ನು ಹಾಕೊಳ್ತಾ ಇದ್ದೀನಿ. 1 ಚಮಚದ ಮೇಲೆ ಒಂದು ಸ್ವಲ್ಪ ಮೆಂತ್ಯಕಾಳು. ಇವಾಗ ಈ ಎಲ್ಲವನ್ನು ಕೂಡ ನೀರಿನಲ್ಲಿ 4 ರಿಂದ 5 ಸತಿ ಚೆನ್ನಾಗಿ ತೊಳೆದು ತಗೊಳ್ಬೇಕಾಗುತ್ತೆ. ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಸ್ವಲ್ಪ ಧೂಳಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ 4 ರಿಂದ 5 ಸತಿ ಚೆನ್ನಾಗಿ ತೊಳೆದಿದ್ದಾದ್ಮೇಲೆ ಅಕ್ಕಿ ಮುಳುಗಿ ಮೇಲೆ ನೀರು ನಿಲ್ಬೇಕು ಅಷ್ಟು ನೀರನ್ನು ಸೇರಿಸಿ ಒಂದು ಮುಚ್ಚಳದಿಂದ ಮುಚ್ಚಿ 4 ರಿಂದ 5 ಅವರ್ಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ. ನಂತರ ಅರ್ಧ ಲೋಟದಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಮಾಮೂಲಾಗಿ ನಾವು ಅವಲಕ್ಕಿ ಒಗ್ಗರಣೆ ಮಾಡ್ತೀವಲ್ವಾ, ಆ ಅವಲಕ್ಕಿನ ನಾನಿಲ್ಲಿ ಬಳಸ್ತಾ ಇರೋದು. ಇವಾಗ ಇದನ್ನು ಕೂಡ 1-2 ಸತಿ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿ ನಾವು ಅಕ್ಕಿ ರುಬ್ಬುವ 10 ನಿಮಿಷಗಳ ಮುಂಚೆ ಈ ಅವಲಕ್ಕಿನ ನೆನೆಯಲಿಟ್ಟರೆ ಸಾಕಾಗುತ್ತೆ. ಅವಲಕ್ಕಿ ಬೇಗ ನೆಂದು ಹೋಗುತ್ತೆ, ಹಾಗಾಗಿ ಜಾಸ್ತಿ ಹೊತ್ತು ನೆನೆಯೋ ಅವಶ್ಯಕತೆ ಇಲ್ಲ. ಒಂದು 10 ನಿಮಿಷ ಮುಂಚೆ ನೆನೆಸಿಟ್ರೆ ಸಾಕಾಗುತ್ತೆ. 4 ರಿಂದ 5 ಅವರ್ ಆದಮೇಲೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಈ ಅಕ್ಕಿನ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಮಿಕ್ಸರ್ ಜಾರ್ಗೆ ನೆಂದಿರುವಂತಹ ಅಕ್ಕಿ ಉದ್ದಿನಬೇಳೆ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ, ಹಾಗೇನೆ ನೆನೆಸಿಟ್ಟಿರುವಂತಹ ಅವಲಕ್ಕಿ ಕೂಡ ಒಂದು ಅರ್ಧದಷ್ಟು ಸೇರಿಸ್ತಾ ಇದ್ದೀನಿ. ನಂತರ ಇವಾಗ ಇದಕ್ಕೆ ಮುಖ್ಯವಾಗಿ ಹೇಳಿರುವಂತಹ ಸೀಕ್ರೆಟ್ ಪದಾರ್ಥ ಅಂದರೆ ನಾನಿಲ್ಲಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿಯಿಂದ ದೋಸೆ ಮಾಡುವಾಗ ಅಕ್ಕಿ ರುಬ್ಬುವಾಗ ಈ ಥರ ನಾವು ಈರುಳ್ಳಿನ ಸೇರಿಸಿ ರುಬ್ಬಿ ಮಾಡಿದರೆ ಮಾಡುವಂಥ ದೋಸೆ ಗರಿ ಗರಿ ಆಗಿ ಬರುತ್ತೆ. ಹಾಗೇನೆ ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಪರ್ಫೆಕ್ಟ್ ಆದಂತಹ ಹೋಟೆಲ್ ರೀತಿಯ ಹೊಂಬಣ್ಣದ ದೋಸೆನ ನಾವು ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಅದೇ ಅಕ್ಕಿ ನೆನೆಸಿಟ್ಟಿರುವಂಥ ನೀರನ್ನು ಸೇರಿಸಿ ಇವಾಗ ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ರುಬ್ಬಿರ್ತಕ್ಕಂಥ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ತಗೊಂಡಿರೋದು. ಈರುಳ್ಳಿ ಹಾಕಿದ್ರೆ ಸ್ಮೆಲ್ ಬರುತ್ತೆ ಅಂತ ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ ದೋಸೆ. ನಂತರ ಇವಾಗ ಇನ್ನೊಂದು ಸ್ವಲ್ಪ ಅಕ್ಕಿ ಕೂಡ ಮತ್ತೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕಿ ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಅವಲಕ್ಕಿ ಕೂಡ ಸೇರಿಸಿ ಮತ್ತೆ ರುಬ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಕೂಡ ಪೂರ್ತಿ ನೈಸಾಗಿ ಆಗಬೇಕು. ಒಂದು ಸ್ವಲ್ಪ ತರಿ ಈರುಳ್ಳಿ ಆ ಥರ ಇದ್ದರೆ ಮಾಡುವಂಥ ದೋಸೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈರುಳ್ಳಿನ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಕೂಡ ನೈಸಾಗಿ ರುಬ್ಕೊಂಡು ಬರುತ್ತೆ. ಇವಾಗ ಪೂರ್ತಿಯಾಗಿ ನಾನಿಲ್ಲಿ ನೆನೆಸಿರುವಂಥ ಅಕ್ಕಿ ಎಲ್ಲವೂ ಕೂಡ ರುಬ್ಕೊಂಡಾಗಿದೆ. ಇವಾಗ ಈ ಹಿಟ್ಟನ್ನು ನೋಡಿ ನಾನಿಲ್ಲಿ ಮತ್ತೆ ಒಂದು ಚಮಚದ ಸಹಾಯದಿಂದ ಗರಗರ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹಿಟ್ಟು ಹಗುರವಾಗಿ ಮತ್ತು ಹಿಟ್ಟು ಫರ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ತಟ್ಟೆನಿಂದ ಮುಚ್ಚಿ ಬೆಳಗ್ಗೆವರೆಗೂ ಫರ್ಮೆಂಟೇಷನ್ ಆಗಲು ಬಿಟ್ಟಿದ್ದೆ. ನೋಡಿ ಹಿಟ್ಟು ಪೂರ್ತಿಯಾಗಿ ಉಬ್ಬಿ ಮೇಲೆ ಮುಚ್ಚಿರುವಂಥ ತಟ್ಟೆ ಎಲ್ಲ ಪೂರ್ತಿ ಅಂಟ್ಕೊಂಡು ಕೆಳಗಡೆ ಎಲ್ಲ ಚೆಲ್ಲೋಗ್ಬಿಟ್ಟಿದ್ದು. ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ಹಿಟ್ಟನ್ನು ತೆಕ್ಕೊಂಡು ನಂತರ ಇವಾಗ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಸಕ್ಕರೆ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸಕ್ಕರೆನ ಹಾಕೊಳ್ತಾ ಇಲ್ಲ, ಸಕ್ಕರೆ ಬದಲಿಗೆ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಈ ಸಕ್ಕರೆ ಪುಡಿ ಒಂದು ಸ್ವಲ್ಪ ಗಂಟು ಥರ ಇತ್ತು, ಹಾಗಾಗಿ ಇದನ್ನು ನಾನಿಲ್ಲಿ ಒಂದು ಸ್ವಲ್ಪ ಸೈಡಿಗೆ ತೊಗೊಂಡು ಆ ಗಂಟೆಲ್ಲವೂ ಕೂಡ ಒಡ್ಕೊಂಡು ನಂತರ ಇವಾಗ ಈ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಒಂದು ಸ್ವಲ್ಪ ಕಲರ್ ಆಗಿ ಬರಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸಿದ್ದೀನಿ. ನೋಡ್ತಾ ಇರೋ ಹಾಗೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ. ಈ ಕನ್ಸಿಸ್ಟೆನ್ಸಿ ತುಂಬಾ ಪರ್ಫೆಕ್ಟ್ ಆಗಿದೆ ದೋಸೆ ಮಾಡಲು. ಯಾವುದೇ ಥರದ ಮತ್ತೆ ನಾನಿಲ್ಲಿ ನೀರನ್ನು ಸೇರಿಸಿಲ್ಲ. ದೋಸೆ ಮಾಡುವಂಥ ಹಿಟ್ಟಂತೂ ರೆಡಿ ಇದೆ. ನಂತರ ದೋಸೆ ತವನ ಚೆನ್ನಾಗಿ ಕಾಯಿಸಿಕೊಂಡು ದೋಸೆ ತವ ಹೀಟನ್ನು ಕಡಿಮೆ ಮಾಡಲು ಮತ್ತೆ ನೀರನ್ನು ಚಿಮುಕಿಸಿ
ಒಂದು ಕಾಟನ್ ಬಟ್ಟೆನಿಂದ ದೋಸೆ ತವನ ನಾನಿಲ್ಲಿ ಒರೆಸ್ತಾ ಇದ್ದೀನಿ. ಪ್ರತಿ ಸತಿ ದೋಸೆ ಮಾಡುವಾಗ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ನಾವು ಮಾಡುವಂಥ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿವಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಈ ದೋಸೆನ ಮಾಡ್ಕೊಳ್ಬಹುದು. ದೋಸೆ ಹಾಕ್ಕೊಂಡಾದ ನಂತರ ಗ್ಯಾಸ್ ಫ್ಲೇಮನ್ನ ಒಂದು ಸ್ವಲ್ಪ ಮೀಡಿಯಮ್ ಉರಿಗಿಂತ ಜಾಸ್ತಿ ಪ್ರಮಾಣದಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಂತರ ದೋಸೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಎಣ್ಣೆ ಬದಲಿಗೆ ಬೆಣ್ಣೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಬೆಣ್ಣೆ ಹಾಕೋದ್ರಿಂದನೂ ಕೂಡ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂತರ ದೋಸೆ ಸುತ್ತಲೂ ಕೂಡ ನಾನಿಲ್ಲಿ ದೋಸೆ ತವಾನ ತಿರುತ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪರ್ಫೆಕ್ಟ್ ಆದಂತಹ ದೋಸೆ ಎಲ್ಲ ಬದಿಯಲ್ಲೂ ಹೊಂಬಣ್ಣದ ಕಲರ್ ಬರುತ್ತೆ. ಈ ದೋಸೆ ಮಾಡಲು ಯಾವುದೇ ಥರದ ಸೋಡಾನ ನಾನಿಲ್ಲಿ ಬಳಸಿಲ್ಲ. ಫರ್ಮೆಂಟೇಷನ್ ಚೆನ್ನಾಗಾದರೆ ಮಾಡುವಂಥ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ದೋಸೆ ಎಷ್ಟು ಈಸಿಯಾಗಿ ಎದ್ದೇಳ್ತಾ ಇದೆ ಅಂತ. ಸೂಪರ್ ಆಗಿರುವಂಥ ರೇಷನ್ ಅಕ್ಕಿಯಿಂದ ಹೋಟೆಲ್ ರೀತಿಯ ಹೊಂಬಣ್ಣದ ಕಲರ್ ದೋಸೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಕಲರ್ ಕೂಡ ಹೋಟೆಲ್ಗಳಲ್ಲಿ ಮಾಡುವಂತಹ ದೋಸೆ ಹಾಗೆ ದೋಸೆ ಒಳಗಡೆಯಿಂದ ಕ್ರಿಸ್ಪಿಯಾಗಿ ಮೇಲ್ಗಡೆಯಿಂದ ಗರಿಗರಿ ಆಗಿರುವಂತಹ ದೋಸೆ ತಯಾರಾಗುತ್ತೆ. ದೋಸೆ ಚೆನ್ನಾಗಿ ಬಂದಿದೆಯಾ ಅಲ್ವಾ ಸ್ನೇಹಿತರೆ? ಹಾಗಿದ್ರೆ ಈ ದೋಸೆ ರೆಸಿಪಿಗೆ ಲೈಕ್ ಮಾಡಿ, ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ರತಿ ಸತಿಗೂ ದೋಸೆ ತವಾನ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ದೋಸೆ ತವನ ತಿರುತ್ತಾ ದೋಸೆ ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟಾಗಿ ಹೊಂಬಣ್ಣದ ಕಲರ್ ಬರೋ ತನಕ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ಮಾಮೂಲಾಗಿ ಹೋಟೆಲ್ಗಳಲ್ಲಿ ದೋಸೆ ಮಾಡುವಾಗ ದೋಸೆ ತವ ಕೂಡ ದೊಡ್ಡದಾಗಿರುತ್ತೆ, ಹಾಗೆ ಗ್ಯಾಸ್ ಸ್ಟವ್ ಕೂಡ ದೊಡ್ಡದಾಗಿರುತ್ತೆ. ಹಾಗಾಗಿ ಎಲ್ಲ ಬದಿಗೂ ಕೂಡ ದೋಸೆಗೆ ಹೀಟು ತಾಗಿ ದೋಸೆ ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ಕಲರ್ ತಯಾರಾಗುತ್ತಲ್ವ. ಸೊ ಹಾಗಾಗಿ ನಾವು ಕೂಡ ಮನೆಯಲ್ಲಿ ನಮ್ಮ ಗ್ಯಾಸ್ ಸ್ಟವ್ ಚಿಕ್ಕದಾಗಿರುತ್ತೆ, ದೋಸೆ ತವನ ಈ ಥರ ತಿರುತ್ತಾ ದೋಸೆನ ಬೇಯಿಸ್ಕೊಳ್ಳೋದ್ರಿಂದ ಹೋಟೆಲ್ ರೀತಿಯ ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ದೋಸೆ ತಯಾರು ಮಾಡ್ಕೊಳ್ಬಹುದು. ಇಲ್ಲಿ ಈರುಳ್ಳಿ ಹಾಕಿ ಅಕ್ಕಿ ರುಬ್ಬಿರೋದ್ರಿಂದ ಯಾವುದೇ ಥರದ ಹಿಟ್ಟು ಈರುಳ್ಳಿ ಸ್ಮೆಲ್ ಅನ್ನೋದು ಬರೋದಿಲ್ಲ. ಈ ದೋಸೆ ಹಿಟ್ಟನ್ನು ಜಾಸ್ತಿ ದಿನಗಳ ಕಾಲ ನಾವು ಸ್ಟೋರ್ ಮಾಡಿಡೋದಕ್ಕಾಗಲ್ಲ. 2 ದಿನ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. 2 ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ದೋಸೆ ರೆಡಿ ಆಗುತ್ತೆ. ಸೇಮ್ ಟು ಸೇಮ್ ಎಕ್ಸಾಕ್ಟಾಗಿ ಹೋಟೆಲ್ಗಳಲ್ಲಿ ಸಿಗುವಂಥ ದೋಸೆ ಸ್ವಲ್ಪ ಶೈನಿಂಗ್ ಆಗಿ ಬೇಕು ಅಂದರೆ ಯಾವ ಥರ ಹೋಟೆಲ್ಗಳಲ್ಲಿ ತುಪ್ಪನ ಸುರಿತಾರೋ ದೋಸೆ ಮೇಲೆ ಅದೇ ಥರ ನಾವು ಸುರಿದ್ರೆ ಸಾಕು, ಎಕ್ಸಾಕ್ಟ್ ಹೋಟೆಲ್ಗಳಲ್ಲಿ ಸಿಗುವಂಥ ದೋಸೆನೇ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಪ್ರತಿ ದೋಸೆನೂ ಕೂಡ ಯಾವ ಥರ ಕಲರಾಗಿ ಬಂದಿದೆ ಅಂತ. ಖಂಡಿತ ಈ ಒಂದು ವಿಧಾನದಲ್ಲೂ ಕೂಡ ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ದೋಸೆ ಕೂಡ ಇದೇ ಥರ ಸೂಪರಾಗಿ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ರೇಷನ್ ಅಕ್ಕಿ ಹಾಗೆ ಈರುಳ್ಳಿನ ಬಳಸಿ ಸೂಪರ್ ಆಗಿರುವಂಥ ಹೋಟೆಲ್ ರೀತಿಯ ಗರಿಗರಿಯಾದಂಥ ಹೊಂಬಣ್ಣದ ದೋಸೆನ ಸುಲಭವಾಗಿ ನಾವು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಬೋದು ಅಂತ. ಪ್ರತಿಯೊಂದು ದೋಸೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ಥರ ರೆಡಿಯಾಗಿದೆ ಅಂತ. ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ದೋಸೆ ತಯಾರಾಗುತ್ತೆ. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.